ಚಳ್ಳಕೆರೆ ತಾಲೂಕಿನ ನೇರಲಗುಂಟೆ ಗ್ರಾಮದಲ್ಲಿ ಮಾರ್ಚ್ 28ರಂದು ಸಂಪೂರ್ಣ ರಾಮಾಯಣ ಅರ್ಥಾತ್ ರಾವಣನ ವಧೆ ಎಂಬ ಪೌರಾಣಿಕ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ನಾಯಕನಹಟ್ಟಿ ಪಟ್ಟಣದಲ್ಲಿ ಗುರುವಾರದಂದು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ನಾಟಕವನ್ನು ಸತತವಾಗಿ 1.5 ವರ್ಷಗಳ ಕಾಲ ನಾನೇ ರಚನೆ ಮಾಡಿದ್ದು, ಈಗಿನ ಕಾಲಘಟ್ಟದಲ್ಲಿ ರಾಮನ ಅತ್ಯದ್ಭುತ ಸಾಮಾಜಿಕ ಸಂದೇಶ ಸಾರುವ ನಿಟ್ಟಿನಲ್ಲಿ ಈ ನಾಟಕವನ್ನು ಅನಾವರಣಗೊಳಿಸಲಾಗುವುದು. ಗಾಂಧೀಜಿಯವರ ರಾಮರಾಜ್ಯದ ಕಲ್ಪನೆಯ ನಂಟು ಈ ನಾಟಕಕ್ಕೆ ಬೆಸೆದುಕೊಂಡಿದೆ. ಪ್ರಸ್ತುತ ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವ ಮತ್ತು ಸಮಾಜದಲ್ಲಿ ಯಾವುದೇ ಅರಾಜಕತೆ ಅಪರಾಧಗಳು ನಡೆಯದೇ ಇರಲಿ, ರಾಮರಾಜ್ಯ ಮತ್ತೊಮ್ಮೆ ಸ್ಥಾಪನೆಯಾಗಲಿ ಎನ್ನುವ ಉದ್ದೇಶದಿಂದ ಈ ನಾಟಕವನ್ನು ಅನಾವರಣ ಮಾಡಲಾಗುತ್ತಿದೆ. ಈ ನಾಟಕ ನೋಡಲು ದಾವಣಗೆರೆ, ಚಿತ್ರದುರ್ಗ, ವಿಜಯನಗರ, ಬಳ್ಳಾರಿ ಸೇರಿದಂತೆ ನಾನಾ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಆಗಮಿಸಲಿದ್ದಾರೆ. ಬೆಂಗಳೂರು ಸೇರಿದಂತೆ ನಾನಾ ಭಾಗಗಳಿಂದ ಕಲಾವಿದೆಯರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಬೂದಿ ಪಾಪಯ್ಯ, ಬೊಂಬಾಯಿ ತಿಪ್ಪಯ್ಯ, ಡ್ರೈವರ್ ಬೋರಯ್ಯ, ಟಿ ಚನ್ನಬಸಪ್ಪ, ರಾಜಣ್ಣ, ಕೃಷ್ಣಮೂರ್ತಿ, RO ಬೋರಯ್ಯ, ತಿಪ್ಪಣ್ಣ, ದುರ್ಗದ ಪಾಲಯ್ಯ, ಜಿ ತಿಪ್ಪೇಸ್ವಾಮಿ, ರಾಜಣ್ಣ, ಬುಡ್ಡಯ್ಯ ಸೇರಿದಂತೆ ಹಲವರು ಇದ್ದರು. ರಾಮಾಯಣ ಅಂತ ಹೇಳ್ಬಿಟ್ಟು ನಾನೇ ಬರೆದಿರ್ತಕ್ಕಂಥದ್ದು. ರಾಮ ಹೆಂಗ್ ಹುಟ್ಟಿದ, ಹೆಂಗ್ ಬೆಳೆದ, ಯಾವ ರೀತಿಯಾಗಿ ಅವರು ವನವಾಸಕ್ಕೆ ಹೋದರು, ವನವಾಸಕ್ಕೆ ಹೋದಾಗ ಯಾವ ರೀತಿ ಕಷ್ಟವನ್ನು ಅನುಭವಿಸಿದರು, ಆಮೇಲೆ ರಾವಣ ಬಂದು ಸೀತೆಯನ್ನು ತಗೊಂಡು ಹೋಗ್ತಕ್ಕಂಥದ್ದು, ಒಳ್ಳೆ ಅದ್ಭುತವಾದ ದೃಶ್ಯಗಳನ್ನು ಇದರಲ್ಲಿ ಕಾಣ್ಬೋದು. ಗಾಂಧೀಜಿಯವರು ಹೇಳ್ತಿದ್ರು, ರಾಮರಾಜ್ಯ ಆಗಬೇಕು ನಮ್ಮ ಭಾರತ ಅಂತಕ್ಕಂಥ ಮಾತನ್ನು, ಇದು ಒಂದು ಧರ್ಮದ ಸ್ಥಾಪನೆಯನ್ನು ನೆನಪಿಸ್ಕೊಡುವಂಥದ್ದು. ರಾಮರಾಜ್ಯ ಅಂದರೆ ಒಬ್ಬ ಹೆಣ್ಣುಮಗಳು ರಾತ್ರಿ ಹಗಲು ಎಲ್ಲಿ ಬೇಕಾದರೂ ಫ್ರೀಯಾಗಿ ಅಡ್ಡಾಡ್ಬೋದಂತೆ ರಾಮನ ಕಾಲದಲ್ಲಿ. ಮತ್ತು ಎಲ್ಲಿ ನೋಡಿದರಲ್ಲಿ ಬಡತನ ಅನ್ನೋದಿಲ್ಲ, ದುರ್ಭಿಕ್ಷೆ ಅನ್ನೋದಿಲ್ಲ, ರೋಗ ರುಜಿನಗಳು ಇಲ್ಲಂತೆ. ಅಂಥ ಒಂದು ಆಡಳಿತವನ್ನು ಕೊಟ್ಟಂಥ ರಾಮನು ಆ ರೀತಿಯಾಗಿರ್ತಕ್ಕಂಥ ಗಾಂಧೀಜಿಯವರು ಆ ರೀತಿಯಾಗಿರ್ತಕ್ಕಂಥ ಒಂದು ರಾಜ್ಯವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದರು. ಹಾಗೆಯೇ ಈ ರಾಮಾಯಣ ಅಂತಕ್ಕಂಥದ್ದು ಧರ್ಮ ಉಳಿಸೋದಕ್ಕಾಗಿ ಶ್ರೀಮಾನ್ ವಿಷ್ಣು ರಾಮನ ಅವತಾರಿಯಾಗಿ ಬಂದಿರತಕ್ಕಂಥದ್ದು. ಬಂದುಬಿಟ್ಟು ಅಣ್ಣ ತಮ್ಮಯಾಗಿರಬೇಕು ಮತ್ತು ತಂದೆ ತಾಯಿ ಮಾತನ್ನು ಅಣ್ಣ ತಮ್ಮಗಳು ಯಾವ ರೀತಿಯಾಗಿ ನೆರವೇರಿಸಬೇಕು ಅಂತಕ್ಕಂಥದ್ದು ಇದು ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಮಾಜಿಕ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಒಂದು ರಾಮಾಯಣ ಇದು. ನಾವು ಹಿರಿಯರೆಲ್ಲ ಸೇರಿಬಿಟ್ಟು ನಾಟಕ ಆಡಬೇಕನ್ನೋದೇನು ನಮಗೇನು ಇರಲಿಲ್ಲ. ನಾನೇ ಈ ಕಥೆಯನ್ನು ಬರೆದಿದ್ದೆ. ಇದು ಬರೆದಾಗ ಎಲ್ಲ ಕೆಲವು ಊರು ನೀರಿಯರು ನೀನೇ ಬರ್ತೀಯಪ್ಪ, ನೀನೇ ಒಂದು ಸಾರಿ ಆಡು ಅಂತಕ್ಕಂಥದ್ದನ್ನು ಹೇಳಿದರು. ಅದಕ್ಕೆ ನಾನು ರೆಡಿಯಾಗಿದ್ದೀನಿ. ಏನಪ್ಪ ಅಂದರೆ ಪ್ರೇಕ್ಷಕರಿಗೆ ಮತ್ತು ಆಡ್ತಕ್ಕಂಥ ಕಲಾವಿದರಿಗೆ ನಮ್ಮಿಂದ ಪ್ರೋತ್ಸಾಹ ಕೊಡಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಆಡ್ತೀವಿ. ನಾವೇನು ಆಡ್ಬೇಕನ್ನೋ ಉದ್ದೇಶ ಇಲ್ಲ. ಮುಂದೆ ಕಲಾವಿದರು ನಮ್ಮನ್ನು ನೋಡಿ ಕಲೆಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನು ನಾವು ಪ್ರೋತ್ಸಾಹ ಕೊಡ್ತೀವಿ. ಅದಕ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಈ ನಾಟಕವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಸಾಮಾನ್ಯವಾಗಿ ದಾವಣಗೆರೆ, ಚಿತ್ರದುರ್ಗ ಮತ್ತು ಬಳ್ಳಾರಿ, ಶಿವಮೊಗ್ಗ ಎಲ್ಲ ಭಾಗಗಳಿಂದ ಜನಸಾಗರನೇ ಬರ್ತಕ್ಕಂಥದ್ದು ಐತಿ. ಹಿಂದೆ ನಾವು ಹನುಮಂತನಹಳ್ಳಿ, ತುಮಕೂರು, ವಿಜಯನಗರ ಎಲ್ಲ ಕಡೆಯಿಂದ ಬರ್ತಾರೆ. ತುಮಕೂರು ಕಡೆಯಿಂದ ಕಲಾವಿದರು, ಎಲ್ಲ ಕಲಾವಿದರು ಬರ್ತಾರೆ. ಸಾಮಾನ್ಯವಾಗಿ ಈ ಭರತನಾಟ್ಯಕ್ಕೆ ಹೆಣ್ಮಕ್ಳು ಒಂದು 10-15 ಮಂದಿ ಸೇರ್ತಕ್ಕಂಥದ್ದು ಐತೆ. ಅದನ್ನು ವ್ಯವಸ್ಥೆ ಮಾಡಿದ್ವಿ. ಏನಪ್ಪ ಎಲ್ಲ ಏನು ಹೇಳ್ತಾರಪ್ಪ, ಯಾವುದು ಚಿತ್ರದುರ್ಗ ಜಿಲ್ಲೆ ಅಥವಾ ನಮ್ಮ ರಾಜ್ಯದಲ್ಲಿರ್ಬೋದು. ಹಿಂದೆ ನಮ್ಮ ಮಾಜಿ MLA ಅವರು ಒಂದು ನಾಟಕವನ್ನು ಈ ಹನುಮಂತನಹಳ್ಳಿಯಲ್ಲಿ ಮಾಡಿದಾಗ ಇವತ್ತು ಸುಮಾರು ಕಲಾವಿದರು ತುಮಕೂರಲ್ಲಿ ಸುಮಾರು ಸೀನ್ಸ್ಗಳಿದ್ದಾವೆ. ಇವತ್ತು ಒಂದು 20-30 ಸೀನ್ಸು, ದೊಡ್ಡ ಬಂದೂರು ಸೀನ್ಸ್ಗಳಿದ್ದಾವೆ. ಅವ್ರು ಹೇಳ್ತಾರೆ, ನಾವೊಂದು ಸ್ಟೇಜನ್ನು ಮಾಡಿದಾಗ ನಮ್ಮ ಒಂದು ಸಾಹೇಬರು ನಾಟಕ ಆಡಬೇಕಾದ್ರೆ ಆ ಸ್ಟೇಜೇ ಬೇರೆ ಥರ ಇರುತ್ತೆ. ಆಮೇಲೆ ಡಿಜಿಟಲ್ ಸೇವ್ ಇರುತ್ತೆ. ನಾವು ಹಿಂದೆ ಎಲ್ಲ ಸಿನಿಮಾ ಟೈಪ್ ಡಿಜಿಟಲ್ಲು ಪ್ರತಿಯೊಂದು ಸೀನು ಹೋಗ್ತಿರ್ತದೆ. ಒಂದು ರಾಮ ಲಕ್ಷ್ಮಣ ಕಾಡಿಗೆ ಹೋಗ್ಬೇಕಾದ್ರೆ ಕಾಡೇ ಇರ್ತದೆ, ಕಾಡಿನಲ್ಲೇ ಇರ್ತದೆ, ಪ್ರಾಣಿಗಳು ಇರ್ತವೆ.
ಮತ್ತು ದರ್ಬಾರ್ನಲ್ಲಿ ರಾವಣ ಲಂಕೇಶ್ವರದಲ್ಲಿರುವಾಗ ಲಂಕೆ ಅಂತಕ್ಕಂಥದ್ದೇ ಅಲ್ಲಿ ಇರ್ತಕ್ಕಂಥ ಡಿಜಿಟಲ್ನ ಇವತ್ತು ಈ ಒಂದು ಮಾದರಿಯಲ್ಲಿ ಅಳವಡಿಸಿದರೆ ಈ ಒಂದು ಬರ್ತಕ್ಕಂಥ ನಮ್ಮ ಸೀನರಿಗೆ. ಮತ್ತು ಈಗ ನಾವು ನಾಟ್ಯ ಮಾಡೋಕ್ಕೆ ಬೆಂಗಳೂರಿಂದ ಪುಷ್ಪ ವೃಂದದವರಂತ ಅವರು ಒಂದು 10 ಜನ ಬರ್ತಾರೆ. ಮತ್ತು ಮೊಳಕಲ್ಮೂರಿಂದ ಜ್ಯೋತಿ ಅವರು ಅವರಿಂದ ಒಂದು 5 ಜನ ಬರ್ತಾರೆ. ಮತ್ತು ಇನ್ನೊಬ್ಬರು ಪ್ರಸಿದ್ಧವಾಗಿರ್ತಕ್ಕಂಥ ಭರತನಾಟ್ಯ ಮಾಡ್ತಕ್ಕಂಥ ಕಲಾವಿದರು ಅಂತಂದರೆ ಮೌನೇಶ್ ಕಲ್ಲಳ್ಳಿ, ಭಾಳ ಇಂಪಾರ್ಟೆಂಟ್ ಸೊಗಸಾಗಿ ಭರತನಾಟ್ಯ ಮಾಡ್ತಾನೆ. ಇಷ್ಟು ಜನ ಭರತನಾಟ್ಯಗಳು ಎಲ್ಲ ದರ್ಬಾರ್ ಸೀನ್ಗಳಲ್ಲಿ ನಡೀತಾ ಇರುತ್ತೆ. ಈ ಥರ ಸಾಹೇಬ್ರು ಇವತ್ತು ಒಳ್ಳೆ ಸಂದೇಶವನ್ನು ಸಾರಕ್ಕೆ ರಾಮನ ಸಂದೇಶ, ರಾಮ ಅಂದರೆ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಆ ಒಂದು ಸಂದೇಶವನ್ನು ಸಮಾಜದಲ್ಲಿ ಕೊಡುಗೆಯಾಗಿ ಅವರು ವಿರಚಿತ ಮಾಡಿದ್ದಾರೆ. ಅವರೇ ಸ್ವಂತ ಒಂದೂವರೆ ವರ್ಷದ ಕಾಲ ಅದನ್ನು ಸ್ವಂತ ಬರೆದು ಇವತ್ತು ಅವರೇ ನಮಗೆ ನಮ್ಮ ಊರಿನ ಕಲಾವಿದರು ನೀವೇ ಪ್ರದರ್ಶನ ಮಾಡಿರಿ ಅಂದಾಗ, ಇಲ್ಲ ನೀವು ಮಾಡಲೇಬೇಕು, ನೀವು ಹಿರಿಯ ಕಲಾವಿದರು, ಹಿಂದೆ ಈಗ 4 ನಾಟಕಗಳನ್ನು ರಚನೆ ಮಾಡಿದಿರಿ. ನೀವು ರಾಮ ರಾವಣರ ಯುದ್ಧ 1 ರಚನೆ ಮಾಡಿದಿರಿ, ಶಿವಾರ್ಜುನರ ಯುದ್ಧ 1 ರಚನೆ ಮಾಡಿದಿರಿ. ಮತ್ತೆ ಈಗ ಶಿವಜಲಂಧರ ಇದಾದ ತಕ್ಷಣ ಶಿವಜಲಂಧರ ಎಲ್ಲ ರೆಡಿಯಾಗಿದೆ. ಈ ಸಂಪೂರ್ಣ ರಾಮಾಯಣ ಮುಗಿದ್ಮೇಲೆ ಶಿವಜಲ 4 ಕೃತಿಗಳನ್ನ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇವತ್ತು ನಾಡುಗಳು ಈ ಒಂದು ಜಿಲ್ಲೆಯಲ್ಲಿ